ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತಿ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಒಂದು ಹಳೆ ದೇವಸ್ಥಾನದ ಹತ್ರ ಬಂದಿದ್ದೀನಿ. ಈ ದೇವಸ್ಥಾನ ಬಂದು ಬಲರಾಮ ದೇವಸ್ಥಾನ ಅಂತ. ಸೊ ಇದು ಪುರಾತನವಾದಂಥ ದೇವಸ್ಥಾನ. ಆ್ಯಂಡ್ ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ದೇವಸ್ಥಾನದ ಕಲ್ಯಾಣಿ ಹೇಗಿರುತ್ತೆ. ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಬೋದು. ದೇವಸ್ಥಾನದ ಹೊರಭಾಗ ಇದು. ವಡಬಂಡ ಬಲರಾಮ ದೇವಸ್ಥಾನ. ಈ ದೇವಸ್ಥಾನ ಇರೋದು ಆನ್ ದ ವೇ ಟು ಮಲ್ಪೆ ಬೀಚ್ ಆ್ಯಂಡ್ ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ಲು. ಇದು ಸೇವಾ ಕಚೇರಿ ಇಲ್ಲಿ ಉಂಟು. ಆ ಕಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಪಕ್ಕದಲ್ಲೇ. ಇಲ್ಲಿ ಇದು ಬಂದು ಸೇವಾ ಡೀಟೇಲ್ಸು. ಇಲ್ಲಿ ದೇವಸ್ಥಾನದ ಒಳಗಡೆ ಬಂದೆ. ಇದು ಸಾಕ್ಷೇಶ್ವರ ಈಶ್ವರನ ದೇವಸ್ಥಾನ, ಸಾಕ್ಷೇಶ್ವರ ಅಂತ. ಸಾಕ್ಷಿ ಹೇಳೋಕ್ಕೆ ನಾವಿಲ್ಲಿ ಬಂದಿದ್ವಿ ಅಂತ. ನೀವು ನೋಡ್ಬೋದು, ಎಲ್ಲ ಕಲ್ಲುಗಳೆಲ್ಲ ಇಲ್ಲಿ ಬಿಟ್ಟಿದೆ. ಯಾಕೆ ಅಂದರೆ ಇಲ್ಲಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ. ಇದು ಬಂದು ಬಲರಾಮನ ದೇವಸ್ಥಾನ ಆ್ಯಂಡ್ ಅದು ಧ್ವಜಸ್ತಂಭ. ಇದು ಮೇನ್ ಟೆಂಪಲ್ಲು ಈ ಕಡೆ. ಬಟ್ ಜೀರ್ಣೋದ್ಧಾರ ಕಾರ್ಯ ಎಲ್ಲ ನಡೀತಾ ಉಂಟು. ಸೊ ಈ ರೀತಿ ಜೀರ್ಣೋದ್ಧಾರ ಕಾರ್ಯ ನಡೀತಾ ಇದೆ. ಇಲ್ಲಿ ಇಟ್ಟಿದ್ದಾರೆ ದೇವರ ಮೂರ್ತಿಯನ್ನು. ಫೋಟೋ ತೆಗಿಯಾಗಿಲ್ಲ, ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಆ್ಯಂಡ್ ಒಳಗಡೆ ದೇವ್ರು ಈ ಥರ ಇರ್ತಾರೆ. ನೀವು ನೋಡ್ಬೋದು, ದೇವ್ರು ಈ ಥರ ಇರ್ತಾರೆ. ಆ್ಯಂಡ್ ಜೀರ್ಣೋದ್ಧಾರಕ್ಕೆ ಯಾರಾದರೂ ಸಹಾಯಧನ ಮಾಡುವಂಥವ್ರು ದೂರವಾಣಿ ಸಂಖ್ಯೆನೂ ಇದೆ ಕೆಳಗಡೆ. ಇಲ್ಲಿ ಅಕೌಂಟ್ ನಂಬರ್ ಡೀಟೇಲ್ಸ್ ಎಲ್ಲ ಇದೆ. ನೀವು ಸೇವೆಗೆ ಡೊನೇಟ್ ಮಾಡ್ಬೋದು. ಆ್ಯಂಡ್ ಈ ದೇವಸ್ಥಾನ ಬಂದು ಸುಮಾರು 800 ವರ್ಷ ಹಳೆ ದೇವಸ್ಥಾನ. ಆ್ಯಂಡ್ ಮಧ್ವಾಚಾರ್ಯರಿಗೆ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಸಮುದ್ರದ ತೀರದಲ್ಲಿ ಸಿಗ್ತಾರೆ, ಅಂದರೆ ವಿಗ್ರಹಗಳು. ಸೊ ಕೃಷ್ಣನ ಉಡುಪಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ಬಲರಾಮನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಇದು 2ನೇ ವಿಗ್ರಹ ಅಂತಲೂ ಹೇಳ್ತಾರೆ. ಇದು ಬಲರಾಮನ ದೇವಸ್ಥಾನ ತುಂಬ ವಿಶೇಷವಾದದ್ದು. ಬನ್ನಿ ನೋಡಿ, ನಿಮಗೆ ಕೈಲಾದಷ್ಟು ಸೇವೆಯನ್ನು ಮಾಡಿ. ಇದು ಬಂದು 800 ವರ್ಷ ಹಳೆ ದೇವಸ್ಥಾನ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗೋಣ ಇನ್ನೊಂದು ದೇವಸ್ಥಾನದಲ್ಲಿ, ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.